ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟಗಾಯ. ಓಕೆ ನೋಡ್ರಿ, ನಿನ್ನೆ ಕ್ಲಾಸಲ್ಲಿ ನಾವು ಬೇರ್ಪಡಿಸಿಕೋ ವಿಧಾನಗಳನ್ನ ನೋಡಿದ್ವಿ. ಬೇರ್ಪಡಿಸಿಕೋ ವಿಧಾನಗಳು ಈಗ ಹಲವಾರು ವಿಧಾನಗಳು ಅವ. ಆ ವಿಧಾನಗಳನ್ನ ನಿನ್ನೆ ಕ್ಲಾಸಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಇವತ್ತಿನ ದಿನ ಏನು ಮಾಡೋಣ ಅಂದ್ರೆ ನಾವು ಸ್ವಲ್ಪ ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ಮಾಡೋಣ. ನಾನು ಕೆಲವೊಂದು ನಿಮಗೆ ಮಿಶ್ರಣಗಳನ್ನ ಕೊಡ್ತೀನಿ. ಆ ಘನ ಮತ್ತು ಘನ ಮಿಶ್ರಣಗಳನ್ನ ಕೊಡ್ತೀನಿ, ಕೆಲವೊಂದು ದ್ರವ ಮತ್ತು ಘನ ಮಿಶ್ರಣಗಳನ್ನ ಕೊಡ್ತೀನಿ. ಆ ಮಿಶ್ರಣಗಳನ್ನ ಕೊಟ್ಟಾಗ ನಿಮಗೆ ಯಾವ ಕರೆಕ್ಟ್ ಆದ ಮಿಶ್ರಣನ ನೀವು ಬಳಕೆ ಮಾಡ್ತೀರಿ, ಯಾವ ವಿಧಾನನ ಬಳಕೆ ಮಾಡ್ತೀರಿ, ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿ ಅದನ್ನು ನೀವು ಒಂದೊಂದು ಗುಂಪಿಗೆ ನಾವು ಒಂದೊಂದು ಪದಾರ್ಥಗಳನ್ನ ಕೊಡ್ತೀನಿ. ಅವನ್ನ ಯಾವ ರೀತಿ ಯಾವ ವಿಧಾನದಲ್ಲಿ ಬೇರ್ಪಡಿಸಿದ್ರಿ ಮತ್ತು ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿ ಒಂದೊಂದು ತಂಡಗಳು ಏನು ಮಾಡಬೇಕು ನಮ್ಗೆ ಬಂದು ಇಲ್ಲಿ ಬಂದು ಎಕ್ಸ್ಪ್ಲನೇಷನ್ ಮಾಡಿ ಹೋಗಿ. ಫಸ್ಟ್ ಗುಂಪಿಗೆ ಯಾವ ಕೊಟ್ಟಿದೆ ಅಂದರೆ ನಿಮಗೆ ಗೊಳ್ಳು ಮಿಶ್ರಿತ ಹಿಟ್ಟು. ನೆಕ್ಸ್ಟ್ ಸೆಕೆಂಡ್ ಗ್ರೂಪಿಗೆ ಕೊಟ್ಟಿದ್ದು ಯಾವುದಂದರೆ ಒಟ್ಟು ಮಿಶ್ರಿತ ಅಕ್ಕಿ. ನೆಕ್ಸ್ಟ್ ಥರ್ಡ್ ಗ್ರೂಪಿಗೆ ಕೊಟ್ಟಿದ್ದು ಯಾವುದು ಮಣ್ಣು ಮಿಶ್ರಿತ ನೀರು. ನೆಕ್ಸ್ಟ್ ಈ ಗ್ರೂಪಿಗೆ ಕೊಟ್ಟಿರೋದು ಯಾವುದು ಬೇಳೆ ಮಿಶ್ರಿತ ಅಕ್ಕಿ. ನಿಮ್ಮ ಗ್ರೂಪಿಗೆ ಕೊಟ್ಟಿದ್ದು ಯಾವುದು ಕಲ್ಲು ಮಿಶ್ರಿತ ಹೆಸರು. ನಿಮ್ಮ ಗ್ರೂಪಿಗೆ ಕೊಟ್ಟಿದ್ದು ಯಾವುದು ಒಣಗಿದ ಹೆಸರಿನ ಗಿಡ. ಓಕೆ, ಇವಾಗ ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ ಯಾವ ವಿಧಾನದಿಂದ ನೀವು ಬೇರ್ಪಡಿಸ್ತೀರಿ ಆ ಬೇರ್ಪಡಿಸುವ ವಿಧಾನವನ್ನು ನೀವು ಒಬ್ಬೊಬ್ಬರು ಬಂದು ಇಲ್ಲಿ ಹೇಳಿ ಹೋಗ್ಬೇಕು. ಯಾವ ವಿಧಾನ ಬಳಸಕತ್ತೀರಿ ನೀವು? ಯಾವ ವಿಧಾನ? ಜರಡಿ ಹಿಡಿಯುವಿಕೆ. ನೆಕ್ಸ್ಟ್ ನಿಮ್ದು ಯಾವ ವಿಧಾನ ಬಳಕೆ ಮಾಡಕತ್ತೀರಿ? ಕೇರ್. ನಿಮ್ದು ನೀವು ಯಾವ ವಿಧಾನದಿಂದ ಮಾಡಕತ್ತೀರಿ? ಬೇಳೆ ಮಿಶ್ರಿತ ಅಕ್ಕಿನ ಏನು ಮಾಡಕತ್ತೀರಿ? ಕೈಯಿಂದ ಆರ್ಸಕತ್ತೀರಿ. ಏನದ ಹೆಸರು? ಯಾವ ರೀತಿಯಾಗಿ ಬೇರ್ಪಡಿಸ್ತೀರಿ? ಅಲ್ಲಿ ಕಲ್ಲನ್ನ ಯಾವ ರೀತಿಯಾಗಿ ಬೇರ್ಪಡಿಸ್ತೀರಿ? ಕೈಯಿಂದ ಆರ್ಸ. ಏನ್ ಮಾಡ್ತಾ ಇದ್ರಿ ನೀವು? ಯಾವ ವಿಧಾನದಿಂದ ಬೇರ್ಪಡಿಸಕತ್ತೀರಿ? ಬಡಿಯುವಿಕೆ ವಿಧಾನದಿಂದ. ಬಡಿರಿ. ಯಾವ ಪದಾರ್ಥ ಕೊಟ್ಟಿತ್ತು? ಆ ಗೊಳ್ಳು ಮಿಶ್ರಿತ ಹಿಟ್ಟನ್ನ ನೀವು ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿ? ಜರಡಿಯಿಂದ ಬೇರ್ಪಡಿಸಿದಾಗ ಏನಾಗಿದೆ ಇವಾಗ? ಹಿಟ್ಟು ಬೇರೆ ಗೊಳ್ಳು ಬೇರೆ ಆಗೈತೆ. ಈ ರೀತಿಯಾಗಿ ಏನು ಮಾಡಿದ್ವಿ ನಾವು? ಬೇರ್ಪಡಿಸಿದ್ರಾ? ಓಕೆ, ಗುಡ್. ನೆಕ್ಸ್ಟ್ ಎರಡನೇ ಟೀಮು. ನಿಮ್ಗೆ ಎರಡನೇ ಟೀಮಿಗೆ ಏನು ಕೊಟ್ಟಿತ್ತು? ಯಾವ ಪದಾರ್ಥ ಕೊಟ್ಟಿತ್ತು? ಒಟ್ಟು ಮಿಶ್ರಿತ ಅಕ್ಕಿನ ನೀವು ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿ? ಬೇರ್ಪಡಿಸಿದ್ರಿ. ಕೇರಿದಾಗ ಏನಾಗಿದೆ? ಬೇರ್ಪಟ್ಟೈತಾ? ಎಲ್ಲಿ ತೋರಿಸ್ರಿ ನೋಡು. ಏನಾಗೈತಿ ಇವಾಗ? ಎಲ್ಲಾಗೈತಿ? ಓಕೆ, ಒಟ್ಟು ಒಂದ್ ಕಡೆ ಆಗೈತಿ, ಅಕ್ಕಿ ಒಂದ್ ಕಡೆ ಆಗೈತಿ. ಇವಾಗ ಅಕ್ಕಿ ಸ್ವಚ್ಛ ಆಗೈತಿ. ಓಕೆ, ಗುಡ್. ಕೊಟ್ಟಿತ್ತು ಬೇಳೆ ಮಿಶ್ರಿತ ಅಕ್ಕಿ ಕೊಟ್ಟಿತ್ತು. ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿ? ಕೈಯಿಂದ ಆರಿಸಿದಾಗ ಎಲ್ಲ ಸಪ್ರೇಟ್ ಆಗ್ಯಾವ. ಏನಾಗೈತಿ ನೋಡ್ರಿ, ಎಲ್ಲಿ ಏನೇನು ಮಾಡ್ರಿ ತೋರಿಸ್ರಿ. ಈ ಕಡೆ ಬೇಳೆ ಆಗ್ಯದ. ಇವಾಗ ಏನ್ ಬೇಕಾಗಿತ್ತು ನಮ್ಗೆ? ಅಕ್ಕಿ ಸ್ವಚ್ಛ ಅಕ್ಕಿ ಬೇಕಾಗಿತ್ತು. ಸ್ವಚ್ಛ ಅಕ್ಕಿ ಬೇಕಾಗಿದ್ದಾಗ ಬೇಳೆನ ಸಪ್ರೇಟ್ ತೆಗೆದ್ರಿ. ಈಗ ಅಕ್ಕಿ ನಮ್ಗೆ ಸ್ವಚ್ಛವಾಗಿ ಸಿಕ್ಕವ. ಓಕೆ ಓಕೆ, ನಿಮ್ಮ ಟೀಮಿಗೆ ಏನು ಕೊಟ್ಟಿತ್ತು? ನಾನು ಏನು ಪದಾರ್ಥ ಕೊಟ್ಟಿದ್ದೆ? ಕಲ್ಲು ಮಿಶ್ರಿತ ಹೆಸರು ಕೊಟ್ಟಿದ್ದೆ. ಓಕೆ, ಇವಾಗ ಅದನ್ನ ಹೆಂಗೆ ಸಪ್ರೇಟ್ ಮಾಡಿದ್ರಿ? ಕೈಯಿಂದ ಆರಿಸಿದ್ರ? ಕೈಯಿಂದ ಆರಿಸಿದಾಗ ಏನಾಗಿದಾವ? ಕಲ್ಲು ಸಪ್ರೇಟ್ ಆಗ್ಯಾವ, ಹೆಸರು ಸಪ್ರೇಟ್ ಆಗ್ಯಾವ. ಈಗ ನಮ್ಗೆ ಹೆಸರು ಚೆನ್ನಾಗಿ ಸಿಕ್ಕವ. ಈಗ ಅಡಿಗೆ ಮಾಡಕ ಅಥವಾ ತಿನ್ನಕ ಹೆಲ್ಪ್ ಆಗ್ತಾವ. ಓಕೆ, ನಿಮ್ಮ ಗುಂಪಿಗೆ ನಾನು ಯಾವ ಪದಾರ್ಥನ ಕೊಟ್ಟಿದ್ದೆ? ಒಣಗಿದ ಹೆಸರುಕಾಯಿ ಗಿಡನ ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿ? ಬಡಿಯುವಿಕೆ ವಿಧಾನದಿಂದ ಬೇರ್ಪಡಿಸಿರ? ಓಕೆ, ಯಾವ ರೀತಿಯಾಗಿ ಬೇರ್ಪಡಿಸಿದ್ರಿ? ಖಂಡಕ್ಕ ಯಾವ ಪದಾರ್ಥನ ಕೊಟ್ಟಿದ್ದೆ ನಾನು? ಓಕೆ, ಮಣ್ಣು ಮಿಶ್ರಿತ ನೀರನ್ನ ಯಾವ ವಿಧಾನದಿಂದ ಬೇರ್ಪಡಿಸಿರಿ? ಹೆಂಗ್ ಯಾವ ರೀತಿಯಾಗಿ ಬೇರ್ಪಡಿಸಿರಿ ನೋಡೋಣ್ರಿ. ನೀರು ಒಂದ್ ಕಡೆ ಐತಿ, ನೀರು ಒಂದ್ ಕಡೆ ಅದಾವ, ಮಣ್ಣು ಒಂದ್ ಕಡೆ ಅದಾವ. ಈಗ ನಮ್ಗೆ ಸ್ವಲ್ಪ ಶುದ್ಧವಾದ ನೀರು ಸಿಗ್ತಾವ. ಬೇಕಾದ್ರೆ ಈ ನೀರನ್ನ ಇನ್ನೂ ಸ್ವಲ್ಪ ಏನು ಮಾಡ್ಬೋದು ನಾವು? ಫಿಲ್ಟರ್ ಮಾಡ್ಕೊಂಡು ಬಳಸ್ಬೋದು. ಓಕೆ, ಸೂಪರ್ ಸೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಇದೇ ರೀತಿಯ ಹೊಸ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.